ನಾನಿವತ್ತು ನಂಗೆ ತುಂಬ ಬೇಕಾದವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾರು ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋ ಯೂಟ್ಯೂಬ್ ಬ್ಲಾಗ್. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇರೋ ವ್ಯಕ್ತಿ ಹತ್ರ ನನ್ನ ಡ್ರಾಪ್ ಮಾಡೋಕ್ಕೆ ಬರ್ತಿರೋದು ಯಾರು ಗೊತ್ತಾ? ನಮ್ಮಮ್ಮನ 3ನೇ ಮಗ ಅನ್ನಿಸ್ಕೊಂಡಿರೋ ನನ್ನ ತಮ್ಮ, ನನ್ನ ಫ್ರೀಡಮ್ ಕಿತ್ಕೊಂಡಿರೋ ನನ್ನ ತಮ್ಮ. ಫೈನಲಿ ನನ್ನ ತಮ್ಮ ನನ್ನ ಡ್ರಾಪ್ ಮಾಡಿ ಹೋದ. ಆ್ಯಂಡ್ ಈ ಪರ್ಸನ್ನ ನಾನು ಲಾಸ್ಟ್ ಮೀಟ್ ಆಗಿದ್ದು ಯಾವಾಗ ಗೊತ್ತಾ ಗಾಯ್ಸ್? ಹೋದ ವರ್ಷ ಅಂದರೆ ಡಿಸೆಂಬರ್ 30, 2025 ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಆ್ಯಂಡ್ ನಾನು ಯಾರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನೋ ಅದು ನಿಮಗೆ ಸಸ್ಪೆನ್ಸ್ ಅನ್ನೋದಕ್ಕಿಂತ ಅವರಿಗೂ ಕೂಡ ಸರ್ಪ್ರೈಸ್, ಯಾಕಂದರೆ ನಾನು ಹೇಳ್ದೆ ಬಂದಿರೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಭಯನೇ ಆಯ್ತು ನನಗೆ. ಎಸ್, ನಾನು ಮೀಟ್ ಮಾಡಕ್ಕೆ ಬಂದಿದ್ದು ಇದೇ ವೇಸ್ಟ್ ಬಾಡಿನ. ನನ್ನ ಲೈಫಲ್ಲಿ ಸ್ಪೆಷಲ್ ಪರ್ಸನ್ ಎಲ್ಲ ಮೀಟ್ ಆಗೋದು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದೆಲ್ಲ ನಾವು ಇನ್ನೊಬ್ಬರು ರೀಲ್ಸಲ್ಲಿ ನೋಡ್ಬಿಟ್ಟು ಖುಷಿ ಪಡಬೇಕು ಅಷ್ಟೇ. ಭಯ ಆಯ್ತು. ಹಂಗ ಹೊಡಿಯೋದು ಬಾಗ್ಲನ್ನ ಹಿಂಗೆ ಮಾಡಿದೆ. ಲವ್ ಯು ಬಬಿ. ಚೆನ್ನಾಗಿ ಕಾಣ್ತಿದ್ಯಾ ಬಬಿ? ವ್ಲಾಗ್ ಮಾಡ್ತಿದ್ಯಾ? ಎಸ್. ಓ, ನಾಳೆ ನಮ್ಮ ಹುಡುಗಿ ಎಕ್ಸಾಮು. ಎಲ್ಲರೂ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರೆ ನಾವು ಬುಕ್ ಮುಂದೆ ಸೆಲೆಬ್ರೇಟೇ ಮಾಡಿಲ್ಲ, ಅದನ್ನ ನಾವು ನೋಡೇ ಇಲ್ಲ. ಅದೇನ್ ನೈಟ್ ಮಾಡಿದೀವಿ, ಯಾವ್ದೋ ಒಂದು ಒಟ್ನಲ್ಲಿ ಮಾಡಿದಿರಲ್ಲ. ಆದ್ರೂ ಬುಕ್ ಮುಂದೆ ಗೊತ್ಕೋಬೇಕಲ್ಲ. ನೋಡಿ ನಮ್ ಸೆಲೆಬ್ರೇಷನ್. ಎಂಜಾಯ್ ಯುವರ್ ಡೇ 2026. ಬುಕ್ ಮುಂದೆ ಎಂಜಾಯ್ ಮಾಡ್ತೇವೆ. ನಾನು ಇವಳು ಎಕ್ಸಾಮ್ ಅಂತ ಹೇಳ್ಬಿಟ್ಟು ಇವರಮ್ಮ ಟಿ ವಿಗೆ ಬ್ಯಾಲೆನ್ಸೇ ಹಾಕ್ಸಿದ್ದಿಲ್ಲ. ನಿನ್ನೆ ಹಾಕಿಸ್ಬಿಟ್ಟಿದ್ದಾರೆ. ಸೊ ಅಕ್ಕಂಗೆ ಫುಲ್ ಜೋಶು. ಟಿ ವಿ ಹಾಕ್ಲಾ ಅಂತ ಕೇಳಿದ್ಲು. ನಾನು ಹ್ಞೂ ಅನ್ನೋಕ್ಕಿಂತ ಮುಂಚೆನೇ ಆನ್ ಮಾಡಿಬಿಟ್ಟಿದ್ದಾಳೆ. ಅಲ್ಲಿ ನೋಡಿದ್ರೆ ನಮ್ಮ ಫೇವ್ರೆಟ್ ಹೀರೋಯಿನ್ನು ಭಾವನಾ ಅವ್ರದ್ದು ಮೂವಿ ಹಾಕ್ಬಿಟ್ಟಿದ್ರು. ಯಾವುದು ಗೊತ್ತಾ? ಇನ್ಸ್ಪೆಕ್ಟರ್ ವಿಕ್ರಮ್ ಮೂವಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿಕೊಂಡು ಎಕ್ಸಾಮ್ ಇರೋ ಇವಳನ್ನ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗಿ ರೀಲ್ಸ್ ಮಾಡಿಕೊಂಡು ಮನೆ ಕಡೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಮನೇಲಿ ಯಾರಿಲ್ಲ ಅಂದರೂ ಅಮ್ಮ ಇಲ್ಲ ಅಂದರೆ ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಅಮ್ಮನ ವ್ಯಾಲ್ಯೂ ಅಮ್ಮ ಆದಾಗಲೇ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಅಂತ. ಮೇ ಬಿ ನನ್ನ ಪ್ರಕಾರ ಸುಳ್ಳು. ಅವ್ರು 4 ದಿನ ನಮ್ಮಿಂದ ದೂರ ಇದ್ದರೆ ಸಾಕು, ಅವ್ರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗೋದಕ್ಕೆ ಅನಿಸುತ್ತೆ. ಪಾಪ ನಮ್ಮ ಪುಟ್ಟಿ ಇದ್ದಾಗ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂದರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಮಾಡಲ್ಲ ಅಂತಿದೆ. ಬಟ್ ಇವಾಗೆಲ್ಲ ನಾನೇ ಮಾಡ್ತೀನಿ, ಜೊತೆಲಿದ್ದರೆ ಸಾಕು ಅನಿಸ್ಬಿಡತ್ತೆ. ಫೈನಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಂಡೆ. ಸೊ ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.